ಟೈಮ್ ಇರಲಿ ಬಿಡಿ, ಯಾವತ್ತೂ ಒಂದು ಸಲ ಅಣ್ಣ ಡೌನ್ ಮಾಡಿ ಸರ್, ಸ್ವಲ್ಪ ಡೌನ್ ಮಾಡಿ ಅಣ್ಣ, ಮುನ್ನ ಡೌನ್ ಮಾಡಿ ಅಣ್ಣ, ಡೌನ್ ಮಾಡಿ. ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ. ಈ ದಿನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವತಿಯಿಂದ ಹೊಸದಾಗಿ ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆಯನ್ನ ಬಹುಶಃ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಕೆಸಿಯ ಈ ಒಂದು ಆಲೋಚನೆ ನಗರ ಸಾರಿಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆ 2012 ಇಸ್ವಿಯಲ್ಲಿ ನಾನು ಈ ಆಲೋಚನೆ ನನಗೆ ಬಂದು, ಆಗ ನಾನು ನಮ್ಮ ವಾಜಿದ್ ಅವರಿಗೆ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಬೇಕು, ಜನರಿಗೆ ಹೆಚ್ಚು ಅವಕಾಶಗಳು ವ್ಯವಸ್ಥೆಗಳು ಮಾಡಬೇಕು ನಿರಂತರವಾಗಿ. ಯಾಕಂದರೆ ಎಲ್ಲ ಊರುಗಳು ಗೇಟ್ಗಳಲ್ಲಿ ಸ್ಟಾಪ್ ಕೇಳ್ತಾ ಇದ್ದಾರೆ ಜನ, ಎಕ್ಸ್ಪ್ರೆಸ್ ಬಸ್ಸುಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ ಕ್ರಾಸ್ಗಳಲ್ಲಿ ಸ್ಟಾಪ್ ಕೊಟ್ರೆ ಇನ್ನು ಜನ ಬೇರೆಯವ್ರು ಏನು ಕತ್ತಾರೆ ಅದಕ್ಕೆ? ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತೇಳಿ, ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅವಾಗ ಆಗಲಿಲ್ಲ. ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೆ ಹೆಚ್ಚು ರೂಟ್ಗಳಿದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಬರೀ 80 ರೂಟ್ ಇತ್ತು ಅಂತ ಕಾಣ್ತದೆ. 80ಕ್ಕೆ ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟ ಶೆಡ್ಗಳಿಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ವರೆಗೂ ಬಹಳಷ್ಟು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನು ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತ ಹೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ರು. ಆದರೆ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ. 1 ದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು ಕಷ್ಟಪಟ್ಟು ಇದೊಂದು ಮಾಡಿಕೊಂಡು ಒದ್ದಾಡ್ತಾರೆ. ಆದರೆ ಮೋಟರ್ ಸೈಕಲ್ ಬೇರೆ ವ್ಯವಸ್ಥೆ ಮಾಡ್ಕೊಂಡು ಓಡಾಡ್ತಾರೆ. ಆದರೆ ನಾವು ಗೆದ್ದ ನಂತರ ಏನೆಲ್ಲ ಹಿಂದೆ ನಿಂತೋಗಿತ್ತು ಆ ವ್ಯವಸ್ಥೆಗಳನ್ನ ಮತ್ತೆ ಆ ಒಂದು ಮಾರ್ಗಗಳನ್ನ ಪ್ರಾರಂಭ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಕೂಡಲೇ ಗುತ್ತಿಗೆ ಆಧಾರದ ಮೇಲೆ ಸುಮಾರು 100ಕ್ಕಿಂತ ಹೆಚ್ಚು ಚಾಲಕರನ್ನ ಗುತ್ತಿಗೆ ಆಧಾರದಲ್ಲಿ ತಗೊಂಡು ಮಾಡೋದು. ಎಷ್ಟಿತ್ತು? 200 ಜನನ ತಗೊಂಡು ನಮ್ಮ ವಿಭಾಗದಲ್ಲಿ ಮಾತ್ರ, ನಮ್ಮ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 200. ಆಮೇಲೆ ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಈಗಾಗಲೇ ಮೊನ್ನೆ ಚಾಲಕರ ನೇಮಕಾತಿ ಕೂಡ ಆಗಿದೆ, ಪ್ರಕ್ರಿಯೆ ಆಗೋಗಿದೆ. ಆಗಿದೆಯಲ್ಲಮ್ಮ, 60 ಜನ ನಮ್ಮ ಚಿಂತಾಮಣಿಗೆ 60 ಜನ ಕೊಟ್ಟಿದ್ದಾರೆ ಹೊಸದಾಗಿ ಚಾಲಕರನ್ನ ನೇಮಕಾತಿ ಮಾಡಿ. ಇದೆಲ್ಲ ಹೆಂಗಾಯ್ತು? ಮತ್ತೆ ಹಿಂದೆ ಅವ್ರು ಯಾಕೆ ಮಾಡಲಿಲ್ಲ ಈ ಕೆಲಸಗಳೆಲ್ಲ?
ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಡು ಆ ಸುಳ್ಳನ್ನೇ ನಂಬುವಂತ ಕೆಲಸ ಆಗ್ಬಾರ್ದು. ವಾಸ್ತವಿಕವಾಗಿ ಏನಿತ್ತು ಪರಿಸ್ಥಿತಿ, ಏನು ಬದಲಾವಣೆ ಆಯಿತು, ಇದೆಲ್ಲದರ ನಡುವೆ ನಾನು ಅಶ್ವಮೇಧ ಪ್ಲಸ್ ಏನದು ಅಶ್ವಮೇಧ ಬಸ್ಸುಗಳು ಬೆಂಗಳೂರಿಗೆ ಅದನ್ನ ಸುಮಾರು ಎಷ್ಟು ಕೊಡಿಸಿದ್ದು? 12 ಬಸ್ಸು ನಮ್ಮ ಚಿಂತಾಮಣಿಗೆ ಕೊಡಿಸಿದ್ವಿ. ಏನು ಈಗ ಅಲ್ಲೇ ಹೋಗ್ತಾ ಇದ್ರು ನೋಡಿ, ಮುಂದೆ ಹೋಗ್ತಾ ಇದೆ ಅಶ್ವಮೇಧ ಅಂತ. ಕುದುರೆ ಚಾರಿಟ್ ಇದ್ರು, ಏನು ಕುದುರೆ ಜೋರಾಗಿ ಬಿಳಿ ಕುದುರೆ ಅಶ್ವಮೇಧ ತರ ಯಾಗಕ್ಕೆ ಹೋದಂಗೆ ಒಂದು ಸಿಂಗಲ್ ಒಂಟಿ ಕುದುರೆ ಹೋಗ್ತಾ ಇದ್ರು. ಇವನ್ನ ಈ ಬಸ್ಸುಗಳು ಸೀಟ್ ಕೂಡ ಒಂದು ರೀತಿ ಚೆನ್ನಾಗಿ ವಿನ್ಯಾಸ ಮಾಡಿರುವಂತ ಸೀಟು ಇವೆಲ್ಲ ಮಾಡುವಂಥದ್ದನ್ನ ಬೆಂಗಳೂರಿಗೆ ಆ ಬಸ್ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಆದ್ರೂ ಬೆಂಗಳೂರಿಗೆ ರಜಾ ಆಗಿ ಮಾರನೇ ದಿವಸ ಬಹಳ ದೊಡ್ಡ ಸಮಸ್ಯೆ. ಈಗ ಉದಾಹರಣೆಗೆ ಈಗ ನಿನ್ನೆಯಿಂದ ರಜಾ, ಮೊನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಿಂದ ಬರುವಂತವ್ರಿಗೆ ಸಮಸ್ಯೆ ಆಗುತ್ತೆ. ಇರುವಂತ ಬಸ್ಸುಗಳು ಪ್ರತಿ ದಿವಸ ಓಡಾಡುವಂತ ಬಸ್ಸುಗಳಕ್ಕಿಂತ ಅದಕ್ಕೆ ಬೇಕಾಗಿರ್ತಕ್ಕಂಥಕ್ಕಿಂತ ಹೆಚ್ಚು ಜನ ಬಂದು ನಮಗೆ ಬಸ್ ಇಲ್ಲ, ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀವಿ ಅಂತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಚಾಲಕರು ಅಥವಾ ನಿರ್ವಾಹಕರು ರಜೆ ಹಾಕ್ಬಿಡೋದು ಅಥವಾ 7 ದಿನ ಕೇಳ್ದಿರೋ ರಜೆ ಹಾಕುವಂಥದ್ದು ಇವೆಲ್ಲ ಬರ್ತವೆ ಸಮಸ್ಯೆಗಳು. ಯಾಕಂದ್ರೆ ಇದು ಬಹಳ ಎಸೆನ್ಸಿಯಲ್ ಸರ್ವಿಸು. ಇದಕ್ಕೆ ಜನರಿಗೆ ಸೌಲಭ್ಯ ಕೊಡುವಂಥದ್ದು ಇಲಾಖೆಯ ಕರ್ತವ್ಯ. ಆದ್ರೆ ಜನ ಕೂಡ ಅದನ್ನ ಬಳಸ್ಕೊಡುವಂಥವರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಡ್ರೈವರ್ ಬೇಕು, ಕಂಡಕ್ಟರ್ ಬೇಕು. ಡ್ರೈವರು ಕಂಡಕ್ಟರ್ ಇಲ್ಲ ಅಂದ್ರೆ ಅದಷ್ಟೇ ಸ್ವಯಂ ಚಾಲನೆ ಮಾಡಿಕೊಂಡು ಬಸ್ ಬರೋದಿಲ್ಲ. ಅವ್ರು ಇದ್ದೇ ಜಾಗ ಇಲಾಖೆಯವರು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಷ್ಟು ಜನ ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ಟ್ಯಾಂಡ್ ಬೈ, ಇವೆಲ್ಲ ಸಮಸ್ಯೆಗಳಿದಾವೆ. ಆದ್ರೂ ಕೆಲವರು ನನಗೆ ನೇರವಾಗಿ ಫೋನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ. ಜನ ಈ ಬಸ್ ಸ್ಟ್ಯಾಂಡಲ್ಲಿ ಜನ ಕಾಯ್ಕೊಂಡು ನಿಂತಿರುವಂಥದ್ದು ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಇದರ ನಡುವೆ ಕೂಡ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಂಡು ಜನರಿಗೆ ಅದರಿಂದ ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾರಿಗೆ, ನಗರ ಸಾರಿಗೆ, ಇದರ ಉದ್ದೇಶ ಇಷ್ಟೇ. ಹಿಂದೆ ನಾನು ಹೊಸಕೋಟೆವರೆಗೂ ಒಂದಷ್ಟು ಬಸ್ ಹಾಕ್ಸಿದ್ದೆ, ನಪ್ಪಿದ್ರಿ, ಬರೀ ಹೊಸಕೋಟೆಗೆ ಹೋಗಿ ವಾಪಸ್ ಬರುವಂತದ್ದು. ಬಹುಶಃ ಅದನ್ನು ನಿಲ್ಸಾಕ್ಬಿಟ್ರು ಅಂತ ಕಾಣ್ತದೆ, ಹೋಗ್ತಾ ಇದೆ. ಅವಾಗ ನಾವು ಹಾಕ್ಸಿದ್ದೆ ಬಸ್ ಅದು. ಹಿಂದೆ ನಾನೇ ಅದಕ್ಕೆ ಹೊಸಕೋಟೆವರೆಗೂ ಹೋಗ್ಲಿ ಅಂತ ಹೇಳಿ ಹಾಕ್ಸ್ಕೊಟ್ಟಿದ್ದೆ. ಈಗ ಎಚ್ ಕ್ರಾಸ್ ವರೆಗೂ ಈಗ ಏನಾಗುತ್ತೆ, ಸಂತೆಕಲ್ಲಹಳ್ಳಿಯಲ್ಲಿ ಅಡ್ಡ ಹಾಕ್ತಾರೆ ಜನ, ನಮ್ಗೆ ಬಸ್ ಸ್ಟಾಪ್ ಬೇಕು ಅಂತ. ಅಲ್ಲಿ ವೈಜ್ಕೂರವರು ಅವ್ರು ಸಂತೆಕಲ್ಲಹಳ್ಳಿಯವ್ರು ಅಡ್ಡ ಹಾಕಿದ್ರು ಅಂತ ವೈಜ್ಕೂರವ್ರು ಅಡ್ಡ ಹಾಕ್ತಾರೆ. ವೈಜ್ಕೂರವ್ರು ಅಡ್ಡ ಹಾಕಿದ್ರು ಅಂತ ಹೇಳಿ ಹೊಸಳ್ಳಿಯವ್ರು ಅಡ್ಡ ಹಾಕ್ತಾರೆ. ಹೊಸಳ್ಳಿಯವ್ರು ಅಡ್ಡ ಹಾಕಿದ್ರು ಅಂತ ಹೇಳಿದ್ರೆ ತಳಗವಾರದವ್ರು ಅಡ್ಡ ಹಾಕ್ತಾರೆ. ತಳಗವಾರಕ್ಕೇನು ಸ್ಟಾಪ್ ಇದೆ. ಇನ್ನ ಕೈವಾರ ಕ್ರಾಸು, ಇನ್ನು ಈ ಕಡೆ ಬಂದ್ರೆ ಕೆಂದನಹಳ್ಳಿಯವರು ಅಥವಾ ಪೆರ್ಮಾಚನಹಳ್ಳಿಯವರು ಸ್ಟಾಪ್ ಅಡ್ಡ ಹಾಕ್ತಾರೆ. ಪೆರ್ಮಾಚನಹಳ್ಳಿಗೆ ಬರ್ತಿದ್ರೆ ಈಗ ಈ ರೀತಿ ಒಂದೊಂದು ಊರಿನವರು ಅಡ್ಡ ಹಾಕಿದಾಗ ನಾಳೆ ಆ ಬಸ್ಸು ಎಕ್ಸ್ಪ್ರೆಸ್ ಆಗುತ್ತಾ, ನಾನಾ ಸ್ಟಾಪ್ ಆಗ್ಬಿಡುತ್ತೆ. ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗ್ಬಿಡುತ್ತೆ. ಹೀಗಾಗಿ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಿರಂತರವಾಗಿ ಬಸ್ ಈಗ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹೊರಟ್ರೆ ಎಚ್ ಕ್ರಾಸ್ಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಪ್ರಾರಂಭ ಆಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಹುಶಃ ಊಟಕ್ಕೆ 1 ಗಂಟೆ, 1 ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ. ಊಟದ ಸಮಯದಲ್ಲಿ 1 ಅವರ್ ಬ್ರೇಕ್ ಇರ್ತದೆ. ಮಿಕ್ಕಂತ ಸಮಯದಲ್ಲಿ ಸಂಜೆ 7 ಗಂಟೆಗೆ ಎಚ್ ಕ್ರಾಸ್ ಬಿಟ್ರೆ ಇಲ್ಲಿ ಬರುವಂಥದ್ದು ಅಲ್ವಾ, 6:30ಗೆ 7 ಗಂಟೆಗೆ. ಈಗ ಇದು ಚಿಂತಾಮಣಿ ಎಚ್ ಕ್ರಾಸ್ನ ಒಂದು ರೂಟ್ ಏನ್ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಒಟ್ಟು 10 ರೂಟ್ಗಳನ್ನ ನಾನು ಗುರುತಿಸಿದ್ದೀನಿ, ಎಲ್ಲ ಹೇಳ್ತೀನಿ ನಾನು ಒಂದೊಂದಾಗೆ. ಈಗ 6 ಟ್ರಿಪ್ ಹಿಂಗ್ ಹೋಗೋದು, 6 ಟ್ರಿಪ್ ಬರೋದು, 12 ಟ್ರಿಪ್ ಆಗುತ್ತೆ. ಕೈವಾರಕ್ಕೆ ಇದು ಎಚ್ ಕ್ರಾಸ್ಗೆ ಹೋಗುವಂತ ಬಸ್ ಅನ್ನ ಈಗ ಸದ್ಯಕ್ಕೆ ಕೈವಾರದ ಒಳಗೆ ಹೋಗಿ ಬರಕ್ ಮಾಡ್ತಾ ಇದೀವಿ. ಕೈವಾರದ ಒಳಗೆ ಹೋಗಿ ಬರೋಂಗೆ ಮಾಡ್ತಾ ಇದೀವಿ. ಮುಂದೆ ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಪ್ರತ್ಯೇಕವಾಗಿ ಬಸ್ಸು, ನಮ್ಮ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೊಸದಾಗಿ ಏನಾಗ್ತಾ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ನಾರಾಯಣಹಳ್ಳಿ ಗೇಟ್, ನಾರಾಯಣಹಳ್ಳಿ ಹೋಗಲ್ಲ, ನಾರಾಯಣಹಳ್ಳಿ ಪಕ್ಕದಲ್ಲಿ ಮೈಲಾಪುರ ಹಂಗೆ ಹೋಗ್ಬಿಟ್ಟು ಅಲ್ಲಿ ತಪೋವನದ ಮುಖಾಂತರ ಹೋಗಿ ಕೈವಾರಕ್ಕೆ ಹೋಗಿ ವಾಪಸ್ ಬರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಹಳ್ಳಿ, ಈ ಕಡೆ ಕೆಲವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಈಗ ಅದನ್ನ ಮುಂದೆ ಈಗ ಬಸ್ ಬಂದ ಮೇಲೆ ಅದನ್ನ
ಶುರು ಮಾಡ್ತೀವಿ. ಈಗ 5 ಬಸ್ ಇರೋದ್ರಿಂದ ಈ 5 ರೂಟನ್ನು ನಾವು ಈಗೇನು ಹೇಳಿದ್ರು ಈ 5 ರೂಟ್ ಮಾಡ್ತೀವಿ. ಇನ್ನು 5 ರೂಟ್ ಹೊಸದು ಮಾಡ್ತೀವಿ. ಈಗ ಉದಾಹರಣೆಗೆ ಚಿಂತಾಮಣಿ ಟು ಗೌನ್ಪಲ್ಲಿ. ಚಿಂತಾಮಣಿ ಗೌನ್ಪಲ್ಲಿ ಹೆಂಗ್ ಹೋಗುತ್ತೆ ಅಂದ್ರೆ ಚಿಂತಾಮಣಿ ಮುರುಗಮಲ್ಲ ಅಂದ್ರೆ ಮುರುಗಮಲ್ಲ ಊರೊಳಕ್ಕೆ ಹೋಗಲ್ಲ. ಏನು ನಮ್ಮ ಗಲ್ಪಲ್ ಗಡ್ಡೆ ಯಾವ್ದಿದೆ ಚಲಂಕೋಟ, ಆಮೇಲೆ ಗುಡಾರ್ನಹಳ್ಳಿ, ಆಮೇಲೆ ಅಲ್ಲಿ ಎರ್ಕೋಟೆ ಕ್ರಾಸು, ಬೈನ್ಪಲ್ಲಿ, ಆಮೇಲೆ ಗುಂಡ್ಲಪಲ್ಲಿ ಕ್ರಾಸು, ದಿನ್ಮೀನ್ಪಲ್ಲಿ, ಕೊತ್ತೋಡಿ ಎಗೋಕೋಟ ಏನಂಕ ಮುಂದೆ ಗುಂತೂರ್ಗಡ್ಡ, ಪಸನಾಯನಪಲ್ಲಿ ಏನಂಕ ಅದೇ ಮಾನೋದೆ ಯಾಪ್ಪಾನ್ ಕ್ರಾಸು, ಆಮೇಲೆ ಅಟ್ಲ ಹಂಗೆ ಮುಂದೆ ಹೋಗಿ ಅದು ನೀಲಪ್ಪಲ್ಲಿಗೆ ಹೋಗಿ ನೀಲಪ್ಪಲ್ಲಿಯಿಂದ ಅದನ್ನ ನಾವು ಅಂದ್ರೆ ನೀಲಪ್ಪಲ್ಲಿ ಪೋಲಂಡ್ ಇಟ್ಲು ಪೋವಲ್ಲ ಇಟ್ಲು ಪೊಯ್ಯಲ್ಲದು ಯಗಕೋಟೆಯಿಂದ ಹಿಂಗ್ ಹೋಗುತ್ತೆ. ಯಗಕೋಟೆ ಮನ್ಗಾನಹಳ್ಳಿ ಅక్కడ ಕ್ರಾಸ್ ಪಲ್ಲಿಗೆ ಹೋಗ್ತದೆ. ಆ ರೀತಿ ಅದನ್ನ ಬಸ್ ಹೋಗುವಂಥದ್ದು ಅದು ಮಾಡ್ತಾ ಇದ್ವಿ. ಹಂಗ ಹೋಗಲ್ಲ, ಅದು ಆ ಕಡೆ ರೂಟಲ್ಲಿ ಹೋಗಲ್ಲ. ಇದರ ಮತ್ತೆ ಚಿಂತಾಮಣಿ ಟು ಇರಗಂಪಲ್ಲಿ. ಈಗ ಚಿಂತಾಮಣಿ, ಇರಗಂಪಲ್ಲಿ, ರಾಗೋಟಹಳ್ಳಿ, ಯರಮಲಪಾಡಿ ಬಹಳ ಬಸ್ಗಳಿದಾವೆ. ಈಗ ಅದು ನೋಡ್ಕೊಂಡು ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಅದನ್ನ ಮುಂದೆ ನೋಡ್ಕೊಂಡು ಪ್ರಾರಂಭ ಮಾಡ್ತೀವಿ. ಇಲ್ಲ ಬೇರೆ ಇನ್ನೇನಾದ್ರೂ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಅದನ್ನ ನಾವು ಇಟ್ಕೊಂಡಿದ್ದೀವಿ ಲೆಕ್ಕದಲ್ಲಿ. ಇನ್ನು ಉಳಿದಾಗೆ ಈಗಾಗಲೇ ಹೇಳಿದಾಗೆ ಚಿಂತಾಮಣಿ ಕಂಚಾರ್ನಹಳ್ಳಿ, ಚಿಂತಾಮಣಿಯಿಂದ ನಿರಂತರವಾಗಿ ಬೇಡಿಕೆಗಳು ಇವತ್ತು ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕೆ ಮತ್ತು ಮಹಿಳೆಯರಿಗೆ ಏನು ಶಕ್ತಿ ಯೋಜನೆಯಲ್ಲಿ ಈಗಾಗಲೇ ಎಲ್ಲ ಮಾಹಿತಿ ಹೇಳಿದ್ದಾರೆ. ಇವೆಲ್ಲ ಯೋಜನೆಗಳಲ್ಲಿ ನಮಗೆ ಇವತ್ತು ಎಷ್ಟೇ ನಾವು ಒತ್ತಡ ಇದ್ದು ಬಸ್ಸುಗಳು ಹಾಕಿದ್ರೆ ಇವತ್ತು ಸಮಸ್ಯೆ ಮಾತ್ರ ಬೇಡಿಕೆ ಇನ್ನೊಂದು ಸಮಸ್ಯೆ ಇದ್ದೇ ಇರ್ತದೆ. ನಾನು ಕೂಡ ಹೊಸದಾಗಿ ನಮ್ಮ ವಿಭಾಗಾಧಿಕಾರಿಗಳು ಬಂದಿದ್ದಾರೆ. ಸ್ವಲ್ಪ ಅವರು ಹೆಚ್ಚು ಈ ಕಡೆ ವಾಸ್ತವಿಕವಾಗಿ ಗಮನ ಕೊಟ್ಟು ಈಗೇನೇನು ತಾವೆಲ್ಲ ಹೇಳಿದ್ದೀರಾ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟು ನಿಮಗೇನಾದರೂ ತೊಂದರೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ. ಬಸ್ ಬೇಕಾದರೆ ನಾನು ಮತ್ತೆ ಒತ್ತಡ ಹಾಕಿ ಬಸಾಪುರಕ್ಕೆ. ಆಮೇಲೆ ನೋಡಿ ನಿಮ್ದು ಅದು ಸೌಂಡು ಅದೇ ಸ್ಪೀಕರ್ ಕಾಣ್ತಾ ಇದೆ, ಅದೇನು ಒಂದೊಂದಾಗೆ ಪರಿಹಾರ ಮಾಡುವಂಥದ್ದಕ್ಕೆ ಈಗ ಹೊಸದಾಗಿ ಕೆಲವು ರೂಟ್ಗಳು, ಕೆಲವು ಸಮಸ್ಯೆಗಳಿದ್ದಾರೆ. ಈಗ ಇನ್ನ ನಾವು ಬೆಂಗಳೂರಿಗೆ ಬಹಳ ಒತ್ತಡ ಇದೆ. ರಜಾ ದಿನಗಳಲ್ಲಿ ಬಹಳಷ್ಟು ಒತ್ತಡ ಬೆಂಗಳೂರಿಗೆ ಹೋಗುವಂಥವ್ರು, ಬೆಂಗಳೂರಿಂದ ಬರುವಂಥವ್ರು. ರಜೆ 3 ದಿವಸ 2 ದಿವಸ ಡಿಕ್ಲೇರ್ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಎಲ್ಲರೂ ವಾಪಸ್ ಊರಿಗೆ ಬರುವಂಥದ್ದು ಒತ್ತಡ ಜಾಸ್ತಿ ಇರ್ತದೆ. ಅದಾದ್ಮೇಲೆ ರಜೆ ಪೂರ್ಣ ಆದಮೇಲೆ ಭಾನುವಾರ ಸಾಯಂಕಾಲ, ಸೋಮವಾರ ಬೆಳಿಗ್ಗೆ ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ. ಅವತ್ತು ಎಲ್ಲ ಸ್ಟ್ಯಾಂಡಿಂಗು ಮತ್ತು ಇನ್ನು ಬಸ್ಸಿನ ಮೇಲೆ ಭಾಳ ಒತ್ತಡ ಇರ್ತದೆ. ಆದರೂ ಈಗ ನಾವಿನ್ನೂ ಹೆಚ್ಚುವರಿ ಬಸ್ ಕೇಳ್ತಾ ಇದ್ದೀವಿ. ಆದಷ್ಟು ಬೇಗ ಬಸ್ಸುಗಳು ಒದಗಿಸುವಂಥ ಕೆಲಸವನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಮ್ಮೆ ಏನು ಇವತ್ತು ಪ್ರಾರಂಭ ಮಾಡಿದ್ದೀವಿ ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆಯನ್ನು ದಯವಿಟ್ಟು ತಾವು ಬಳಸಬೇಕು. ಇದರ ಯಶಸ್ಸು ನೋಡಿಕೊಂಡು ಬೇರೆ ಮಾರ್ಗದಲ್ಲೂ ನಾವು ಅದನ್ನು ಈಗೇನು 5 ಮಾಡಿದ್ದೀವಿ, ಇನ್ನು 5 ಮಾಡ್ತೀವಿ. ಅದಾದ ನಂತರ ಇನ್ನೇನಾದರೂ ಒತ್ತಡ ಇದ್ದರೆ ಬೇರೆ ಇನ್ನೇನಾದರೂ ರೂಟಲ್ಲಿ ಮಾಡೋಂಗಿದ್ರೆ ಮುಂದೆ ಅದಕ್ಕೂ ಒಂದು ಪ್ರಯತ್ನ ಮಾಡೋಣ. ಯಾಕಂದರೆ ಇದು ಇಲ್ಲಿಗೆ ನಿಲ್ಲಲ್ಲ. ಯಾಕಂದರೆ ಇದು ಶಾಲಾ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗಬೇಕಾದಂಥದ್ದು ಭಾಳ ಮುಖ್ಯ. ಯಾಕಂದರೆ ನಾವು ನಿರಂತರವಾಗಿ ಓಡಾಟ ಇದ್ದರೆ ಒಂದು ಬಸ್ ಮಿಸ್ ಆದ್ರೂ ಒಂದು ಅರ್ಧ ಗಂಟೆಗಾದರೆ ಮತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು, ತಮ್ಮ ಸಮಸ್ಯೆಗಳನ್ನು ಮತ್ತು ಹಲವಾರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ತಾವು ತಿಳಿಸಿದ್ದೀರಾ. ಈಗ ಶೌಚಾಲಯದ ಪರಿಸ್ಥಿತಿ ಭಾಳ ಅಧೋಗತಿಗೆ ಹೋಗಿದೆ. ಈಗ ಅದನ್ನು ದುರಸ್ತಿ ಮಾಡಬೇಕು ಅಂತ ಹೇಳಿ ನಾನು ಅದೇ ಹೇಳಿದೆ. ಅಲ್ಲಿ ರೇಟು 2 ರೂಪಾಯಿ ಹಾಕ್ತೀರಾ, ಆ 2 ರೂಪಾಯಿ ಕಿತ್ತಾಕಿ 5 ರೂಪಾಯಿ ಹಾಕ್ತೀರಾ. ನಾನು ಸುಮಾರು ಇದೆಲ್ಲ ಹೇಳಿ ಸಾಕಾಯಿತು. ಈಗ ಅದನ್ನು ಯಾರು ಗುತ್ತಿಗೆದಾರರು ಪಡೆದಿದ್ದಾರೆ ಅವರೇ ನೇರವಾಗಿ ನಡೆಸಬೇಕು. ಅವರು ಉಪಗುತ್ತಿಗೆ ಕೊಡೋದು, ಅವ್ರು ಇನ್ನೊಬ್ರಿಗೆ ಯಾರೋ ಬೇರೆ ಹೊರ ರಾಜ್ಯದವ್ರು ಕರ್ಕೊಂಡ್ಬಂದು ಇಡೋದು, ಒಂದ್ಸತಿ ಅವ್ರಿಗೆ ಕೊಟ್ಟರೆ ಸಣ್ಣ ಪುಟ್ಟ ರಿಪೇರಿ ಎಲ್ಲ ಅವರೇ ಮಾಡ್ಕೋಬೇಕು. ನೀವು ಅದನ್ನ ರಿಪೇರಿ ಮಾಡ್ಕೊಳ್ತೀರಾ, ಅವರು ಬರೀ ನೀರು ಹಾಕೊಂಡು ಸುಮ್ಮನೆ ಹಿಂಗೆ ಓಡಾಡ್ಕೊಂಡಿದ್ರೆ ಜನರ ಹತ್ರ ಮಾತ್ರ ಹಣ ಎಷ್ಟಂದ್ರೆ ಅಷ್ಟು ವಸೂಲಿ ಮಾಡ್ಕೊಂಡೋದ್ರೆ ಪ್ರಯೋಜನ ಇಲ್ಲ. ಇದನ್ನ ನೀವು ಅಂಥದಕ್ಕೆಲ್ಲ ಅವಕಾಶ ಆಗಬಾರ್ದು.
ಈಗ ಮುನ್ಸಿಪಾಲಿಟಿಯಿಂದ ನಾವು ಬೇಕಾದ್ರೆ ಅದನ್ನ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ಅದನ್ನ ರಿಪೇರ್ ಮಾಡಿಸುವಂಥದ್ದಕ್ಕೆ ಈಗ ಅದೊಂದು ಎಸ್ಟಿಮೇಟ್ ಮಾಡೋಣ. ಅದೇನಾದರೂ ಅದು ಸಾಕಾಗಿಲ್ಲ ಅಂದ್ರೆ ಇನ್ನೊಂದು ಮಾಡೋಕ್ಕಾಗತ್ತೆ ಅನ್ನೋದನ್ನ ನೋಡೋಣ. ಅಲ್ಲಿ ಜಾಗ ಅಲ್ಲೇ ಮಾಡ್ಬೇಕಾ, ಈ ಕಡೆ ಏನಾದರೂ ಮಾಡ್ಬೋದು ಅನ್ನೋದನ್ನ ಪರಿಶೀಲನೆ ಮಾಡೋಣ. ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ತಾವೆಲ್ಲ ಸಹಕರಿಸಿದ್ದೀರಾ. ಪ್ರಚಾರಮ್ಮ ಇಲಾಖೆಯವರಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ನಾನು ಅವರಿಗೆ ವಿನಂತಿ ಮಾಡಿಕೊಂಡೆ, ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಬೆಳಗಾಂ ಅಧಿವೇಶನದಲ್ಲಿ ಈ ಥರ ಪದೇ ಪದೇ ಕೇಳ್ತಾ ಇದ್ದೀನಿ. ಇನ್ನು ಇದು ಆಗಿಲ್ಲ ಅಂತ, ಯಾಕಂದರೆ ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ 1.5-2 ವರ್ಷದಿಂದ. ಆದರೆ ನಂತರ ಸಾರಿಗೆ ಸಚಿವರಿಗೆ ಬೆಳಗಾಂ ಅಧಿವೇಶನದಲ್ಲಿ ಹೇಳಿದಾಗ ಅಲ್ಲೇ ಕಾರ್ಯದರ್ಶಿಗಳಿಗೆ ಅವರಿಗೆಲ್ಲ ಸೂಚನೆ ಕೊಟ್ಟು ತಕ್ಷಣ ಇದನ್ನು ಮಾಡಿಕೊಡಿ ಅಂತ ಹೇಳಿದರು. ಈಗ ಕೊಟ್ಟಿದ್ದಾರೆ. ಇನ್ನು 5 ಬಸ್ಸು ಈ ಸಾರಿಗೆ ನಗರ ಸಾರಿಗೆ ಬಸ್ ಬರಬೇಕು. ಇನ್ನು 10 ಬಸ್ಸು ಬೆಂಗಳೂರಿಗೆ ಒತ್ತಡ ಇರೋದ್ರಿಂದ ಅಲ್ಲಿಗೆ ಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಅದರಿಂದ ಈ ಒಂದು ಚಿಕ್ಕಬಳ್ಳಾಪುರ ಟು ಶಿಡ್ಲಘಟ್ಟದಿಂದ ಬರುವಂಥದ್ದು ಒತ್ತಡ ಈಗ ಈ ಬಸ್ಸಿಂದ ಬಹುಶಃ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ 4 ತಿಂಗಳು ಅಂತ ಇದ್ರು. ಈ ಕನಿಷ್ಠ ಶಿಡ್ಲಘಟ್ಟಕ್ಕೆ ಆಗಿರೋದ್ರಿಂದ ಸ್ವಲ್ಪ ಅದು ಒತ್ತಡ ಕಮ್ಮಿ ಆಗ್ಬೋದು. ಹೆಚ್ಚು ಜನ ಓಡಾಟ ಇತ್ತು, ಬೇಡಿಕೆ ಇದ್ದರೆ ಟೈಮ್ ಎಕ್ಸ್ಟೆಂಡ್ ಮಾಡಬೇಕಾಗುತ್ತಮ್ಮ. ಏನು ಡಿ ಸಿ ಅವರೇ, ನಾನು ಸ್ವಲ್ಪ ದಿವಸ ನೋಡಿಕೊಂಡು ಟೈಮ್ ಆಮೇಲೆ ಇನ್ನೊಂದು ಸಿಂಗಲ್ ಹೋಗಿ ಬರೋಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಅವಾಗ ಸ್ವಲ್ಪ ಜನಕ್ಕೆ ಅಭ್ಯಾಸ ಆದಾಗ ಒತ್ತಡ ಕಮ್ಮಿ ಆಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡೋಣ. ಅದರಿಂದ ತಾವೆಲ್ಲರೂ ಇವತ್ತು ಹಬ್ಬ ಮುಗಿಸಿ ಇವತ್ತು ಎಲ್ಲ ಊಟದ ವ್ಯವಸ್ಥೆಗಳೆಲ್ಲ ಮುಗಿಸಿ ಬಂದಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಸಾರಿಗೆ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು ದಯವಿಟ್ಟು ನೀವು ಅಷ್ಟೇ, ನೀವು ದಯವಿಟ್ಟು ಸಾರ್ವಜನಿಕರ ಒಂದು ಸೇವೆಯಲ್ಲಿರುವಂಥದ್ದು. ಇದು ಎಲ್ಲರಿಗೂ ಹಬ್ಬ ಮತ್ತೊಂದು ಇರ್ತದೆ, ಆದರೆ ನಿಮಗಿರಲ್ಲ. ನಿಮ್ಗೆ ಹಬ್ಬನೂ ಇಲ್ಲ, ಇನ್ನೊಂದು ಇಲ್ಲ. ನಿರಂತರವಾಗಿ ಪ್ರತಿ ದಿವಸ ಕೆಲಸ ಮಾಡುವಂಥ ಒಂದು ಇಲಾಖೆ ಇದು. ಪೊಲೀಸ್ ಇಲಾಖೆ ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ನಗರಸಭೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇರ್ಬೋದು. ಈಗ ಯಾರಿಗೂ ರಜೆ ಇರಲ್ಲ. ಆಸ್ಪತ್ರೆ ಈಗ ಸುಮಾರು ಈಗ 7-8 ಎಸೆನ್ಷಿಯಲ್ ಸರ್ವಿಸಸ್ ಏನೇನಿದಾವೆ, ಅದಕ್ಕೆ ಯಾವ ರಜೆನೂ ಇರಲ್ಲ. ಅದರ ಜೊತೆಗೆ ನಮಗೂ ಅಷ್ಟೇ, ನಾವು ರಾಜಕಾರಣಿಗಳಾಗ್ಬಿಟ್ಟು ಅದು ಏನು ಎಲ್ಲ ರಾಜಕಾರಣಿಗಳಿಗಿಲ್ಲ, ನಮ್ಮವರೆಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಅವರೇನು ರೆಸ್ಟ್ ತಗೊಳ್ತಾರೆ ಚೆನ್ನಾಗಿ, ಬೇರೆ ಬೇರೆಯವರು. ಆದರೆ MLAಗಳಾದಂಥ ನಮ್ಮಂಥವ್ರಿಗೆ ಭಾನುವಾರ ಇಲ್ಲ, ಸೋಮವಾರ ಇಲ್ಲ, ಇನ್ನೊಂದು ದಿವಸ ಇಲ್ಲ, ಪ್ರತಿ ದಿವಸ ನಮ್ಗೆ ಸಮಸ್ಯೆ ಇರ್ತದೆ. ಅದರಿಂದ ನಾವು ಎಸೆನ್ಷಿಯಲ್ ಸರ್ವಿಸ್ ಆಗಿಬಿಟ್ಟಿದ್ದೀವಿ ಈಗ. ಅದರಿಂದ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಈ ಒಂದು ಸಾರಿಗೆ ಇಲಾಖೆಯನ್ನು ಮುನ್ನಡೆಸಬೇಕು, ಜನರಿಗೆ ಹತ್ತಿರವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.